ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಅವರನ್ನ ಜನ ನೋಡುವ ದೃಷ್ಟಿಯೇ ಬೇರೆ. ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಆದರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಒಂದೇ ರೀತಿ ಇರೋದಿಲ್ಲ. ಕೆಲವರು ದೇವರಂತವರು ಕೂಡ ಇರ್ತಾರೆ. ಜನ ಕೂಡ ಅವರಿಗೆ ದೇವರ ಸ್ಥಾನವನ್ನೇ ನೀಡ್ತಾರೆ. ದುರಂತ ಅಂದ್ರೆ ಇಂತಹ ದೇವರಂತಹ ಅಧಿಕಾರಿಗಳನ್ನ ಆ ದೇವರು ತುಂಬಾ ದಿನ ಜನರ ಮಧ್ಯೆ ಇರೋದಕ್ಕೆ ಬಿಡೋದಿಲ್ಲ. ಜನಸೇವೆ ಮಾಡಿದ್ದು ಸಾಕು ಅಂತ ಬೇಗದಲ್ಲೇ ತನ್ನತ್ತ ಕರೆದುಕೊಂಡು ಬಿಡ್ತಾನೆ. ಹೀಗೆ ಅಧಿಕಾರಿ ವಲಯದಲ್ಲಿ ದೇವರ ಸ್ಥಾನ ಪಡೆದಿದ್ದ ಮಹಾಂತೇಶ ಬೀಳಗಿ ಅವರನ್ನ ಕೂಡ ಬೇಗನೆ ಆ ದೇವರು ತನ್ನತ್ತ ಕರೆದುಕೊಂಡಿದ್ದಾನೆ. ಜನಮಾನಸದಲ್ಲಿ ನಿಷ್ಠಾವಂತ ಅಧಿಕಾರಿ ಅಂತ ಗುರುತಿಸಿಕೊಂಡಿದ್ದ ಹಿರಿಯ IAS ಅಧಿಕಾರಿ ಮಹಾಂತೇಶ ಬೀಳಗಿ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ನಾಯಿಯ ಪ್ರಾಣವನ್ನ ಉಳಿಸೋದಕ್ಕೋಗಿ ಮಹಾಂತೇಶ ಬೀಳಗಿ ಜೊತೆಗೆ ಇಬ್ಬರು ಸಹೋದರರು ಕೂಡ ಪ್ರಾಣ ಬಿಟ್ಟಿದ್ದಾರೆ. ಮಹಾಂತೇಶ ಬೀಳಗಿ ಅವರು ಇನ್ನಿಲ್ಲ ಅನ್ನುವ ಸುದ್ದಿ ಬರ್ತಾ ಇದ್ದಂತೆ ಅವರನ್ನ ಪ್ರೀತಿಸ್ತಾ ಇದ್ದ ಜನರಿಗೆ ಬರ ಸಿಡಿಲು ಬಡದಂತಾಗಿದೆ. ದೇವ್ರೇ, ನೀನೆಷ್ಟು ಕ್ರೂರಿ, ಇಂತಹ ಒಳ್ಳೆ ವ್ಯಕ್ತಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀಯಾ ಅಂತ ಜನ ದೇವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಅಗಲಿಕೆಯನ್ನ ತಡೆದುಕೊಳ್ಳೋದಕ್ಕೆ ಕರುನಾಡಿನ ಜನರಿಂದ ಸಾಧ್ಯವಾಗ್ತಾ ಇಲ್ಲ. ಜನ ಮಹಾಂತೇಶ ಬೀಳಗಿ ಅವರನ್ನ ಇಷ್ಟೊಂದು ಪ್ರೀತಿ ಮಾಡೋದಕ್ಕೆ ಹಲವು ಕಾರಣಗಳಿದೆ. ಒಂದು, ಅವರು ಬೆಳೆದು ಬಂದ ರೀತಿ. ಕಡು ಬಡತನದಲ್ಲಿ ಹುಟ್ಟಿ ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡು ತಾಯಿ ಕೂಲಿ ನಾಲಿ ಮಾಡಿ ಸಾಕಿ ತಾಯಿಗಾದ ಅವಮಾನಕ್ಕೆ ಜಿದ್ದಿಗೆ ಬಿದ್ದು ಸರ್ಕಾರಿ ಅಧಿಕಾರಿಯಾಗಿದ್ದರು ಮಹಾಂತೇಶ ಬೀಳಗಿ. ಭ್ರಷ್ಟಾಚಾರವನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಅಂತ ಪಣ ತೊಟ್ಟಿದ್ದ ಅಧಿಕಾರಿ ಇವರು. ಇದೇ ಕಾರಣಕ್ಕಾಗಿ ಅವರು ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಂಡಿದ್ದರು. ಕನ್ನಡ ಮಾಧ್ಯಮದಲ್ಲೇ ಓದಿ IAS ಅಧಿಕಾರಿಯಾದ ಆ ಪಯಣವೇ ರೋಚಕ. ಅಷ್ಟಕ್ಕೂ ಜನರ ಪ್ರೀತಿಯ ಅಧಿಕಾರಿ ಮಹಾಂತೇಶ ಬೀಳಗಿ ಅವರಿಗೆ ಏನಾಯಿತು? ದುರಂತ ಸಂಭವಿಸಿದ್ದು ಹೇಗೆ? ಕಡು ಬಡತನದಲ್ಲಿ ಹುಟ್ಟಿದ ಈ ಹುಡುಗ IAS ಅಧಿಕಾರಿಯಾಗಿ ಬೆಳೆದು ನಿಂತಿದ್ದು ಹೇಗೆ? ಕೋಟ್ಯಂತರ ಜನರ ಪ್ರೀತಿ ಸಂಪಾದನೆ ಮಾಡಿದ್ದು ಹೇಗೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ರಾಜ್ಯ ಕಂಡ ನಿಷ್ಠಾವಂತ ಅಧಿಕಾರಿ ಮಹಾಂತೇಶ ಬೀಳಗಿ ಇನ್ನಿಲ್ಲ. ಯಾರಿಂದಲೂ ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದಹಾಗೆ ಮಹಾಂತೇಶ ಬೀಳಗಿ ಅವರು ತಮ್ಮ ಸಹೋದರರ ಜೊತೆ ಇನೋವಾ ಕಾರಿನಲ್ಲಿ ಸಂಬಂಧಿಕರ ಮದುವೆಯೊಂದಕ್ಕೆ ಹೊರಟಿದ್ರು. ವಿಜಯಪುರದ ಜೇವರ್ಗಿ ಹೆದ್ದಾರಿಯ ಗೌನಹಳ್ಳಿ ಬಳಿ ನಾಯಿಯೊಂದು ಅಡ್ಡ ಬಂದಿದೆ. ಈ ನಾಯಿಯನ್ನ ತಪ್ಪಿಸೋದಕ್ಕೋದ ಡ್ರೈವರ್ ನಿಯಂತ್ರಣ ತಪ್ಪಿ ಹೋಗ್ತಾರೆ. ಸಂಜೆ 5:15 ಹೊತ್ತಿಗೆ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ಗೆ ಹೋಗಿ ಬಡಿಯುತ್ತೆ. ಒಮ್ಮೆಗೆ ಕಾರು ಪಲ್ಟಿಯಾಗಿ ರಸ್ತೆಯ ಪಕ್ಕದ ಇಳಿಜಾರಿಗೆ ಬಿದ್ದಿದೆ. ಪಲ್ಟಿಯಾದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಸ್ನೇಹಿತರೆ, ಇನೋವಾ ಕಾರು ಅಷ್ಟು ಸುಲಭದಲ್ಲಿ ಏನೇನು ಆಗೋದಿಲ್ಲ. ಅತ್ಯಂತ ಸುರಕ್ಷಿತ ಕಾರು ಅನ್ನುವ ಖ್ಯಾತಿ ಕೂಡ ಈ ಕಾರಿಗಿದೆ. ಆದರೆ ಆ ದೇವರೇ ಡಿಸೈಡ್ ಮಾಡಿಬಿಟ್ರೆ ಇನೋವಾ ಅಲ್ಲ, ಅದಕ್ಕಿಂತ ಹೈ ಕ್ಲಾಸ್ ಕಾರ್ ಇದ್ರೂ ಕೂಡ ಸುರಕ್ಷಿತವಾಗೋದಿಲ್ಲ. ಇದಕ್ಕೆ ಈ ಅಪಘಾತವೇ ಸಾಕ್ಷಿ. ಕೂಡಲೇ ಸ್ಥಳೀಯರು ಕಾರಿನಲ್ಲಿದ್ದವರ ರಕ್ಷಣೆಗೆ ಧಾವಿಸಿ ಬಂದಿದ್ದಾರೆ. ಮಹಾಂತೇಶ್ ಅವರ ಸಹೋದರರಾದ ಶಂಕರ್ ಬೀಳಗಿ, ಈರಣ್ಣ ಶಿರಸಂಗಿ ಅವರ ತಲೆ, ಕೈ, ಕಾಲು, ಕಿವಿಯ ಭಾಗಕ್ಕೆ ಭಾರಿ ಪೆಟ್ಟು ಬಿದ್ದಿತ್ತು. ಅವರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಕಾರಿನಲ್ಲಿದ್ದ ಏರ್ ಬ್ಯಾಗ್ ಕೂಡ ಓಪನ್ ಆಗಿತ್ತು. ಆದರೆ ಈ ಏರ್ ಬ್ಯಾಗ್ನಿಂದ ಕೂಡ ಕಾರಿನಲ್ಲಿದ್ದವರ ಜೀವ ಉಳಿಯಲೇ ಇಲ್ಲ. ಸಾಮಾನ್ಯವಾಗಿ ಏರ್ ಬ್ಯಾಗ್ ಎಂತಹ ಸನ್ನಿವೇಶದಲ್ಲಿ ಕೂಡ ಜೀವವನ್ನ ಉಳಿಸುತ್ತೆ. ಆದರೆ ಇಲ್ಲಿ ವಿಧಿ ಮೊದಲೇ ಡಿಸೈಡ್ ಮಾಡಿತ್ತು ಅನ್ಸುತ್ತೆ. ಮಹಾಂತೇಶ ಬೀಳಗಿ ಅವರಿಗೂ ಗಂಭೀರ ಗಾಯ ಆಗಿತ್ತು. ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಅಲ್ಲಿನ ಸ್ಥಳೀಯರು ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನವನ್ನ ಮಾಡಿದ್ರು. ಆದರೆ ದಾರಿ ಮಧ್ಯೆಯೇ ಬೀಳಗಿ ಅವರ ಉಸಿರು ನಿಂತು ಹೋಗಿದೆ. ಅಲ್ಲಿಗೆ ರಾಜ್ಯ ಕಂಡ ಅತ್ಯಂತ ನಿಷ್ಠಾವಂತ ಅಧಿಕಾರಿಯೊಬ್ಬರು ತಮ್ಮ ಜೀವನ ಪಯಣ ಮುಗಿಸಿದ್ದಾರೆ. ಸಂಜೆಯಾಗುತ್ತಿದ್ದಂತೆ ಈ ಸುದ್ದಿ ಜನರಿಗೆ ಗೊತ್ತಾಗುತ್ತಿದ್ದಂತೆ ಜನ ದುಃಖದ ಮಡುವಿನಲ್ಲಿ ಬಿದ್ದಿದ್ರು. ತಮ್ಮವರೇ ಯಾರನ್ನೋ ಕಳೆದುಕೊಂಡ ಭಾವ ರಾಜ್ಯದ ಜನತೆಯಲ್ಲಿ ಇತ್ತು. ಇದಕ್ಕೆ ಕಾರಣ ಮಹಾಂತೇಶ ಬೀಳಗಿ ಅವರ ಸಾಹಸಗಾಥೆ. ಅವರು ಬೆಳೆದು ಬಂದ ಹಾದಿ, ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟ, ಸಾಧಿಸಿದ ಆ ಪರಿ, ಜನಸೇವೆಯಲ್ಲಿ ತೋರಿಸಿದ ನಿಷ್ಠೆ. ಲಂಚ ಅನ್ನುವ ಪದವನ್ನೇ ಕೇಳಿದ್ರೆ ಇವರಿಗೆ ಆಗ್ತಾ ಇರಲಿಲ್ಲ. ಇವರು ನಾನೊಬ್ಬ IAS ಅಧಿಕಾರಿ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಕೂಡ ಇದೇ ಲಂಚದ ಕಾರಣಕ್ಕಾಗಿ.
ಲಂಚವೇ ಇವರ ಜೀವನವನ್ನ ಬದಲಾಯಿಸಿದ್ದು. ಇದರ ಹಿಂದೆ ಒಂದು ರೋಚಕ ಕತೆ ಇದೆ. ಅಂದಹಾಗೆ ಮಹಾಂತೇಶ್ ಬೀಳಗಿ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಬೀಳಗಿ ಎಂಬಲ್ಲಿ. ಮಹಾಂತೇಶ್ ಅವರಿಗೆ 5 ವರ್ಷ ಆಗ್ತಾ ಇದ್ದಂತೆ ತಂದೆ ಇಹಲೋಕ ತ್ಯಜಿಸ್ತಾರೆ. ಒಂದು ಕಡೆಯಲ್ಲಿ ಕಡು ಬಡತನ, ಮತ್ತೊಂದು ಕಡೆಯಲ್ಲಿ ತಂದೆಯ ಅಗಲಿಕೆ. ಬಾಲ್ಯದಲ್ಲೇ ಮಹಾಂತೇಶ್ ಅವರ ಜೀವನ ಅಕ್ಷರಶಃ ನರಕವಾಗಿ ಬಿಡುತ್ತೆ. ತಾಯಿ ಕೂಲಿ ನಾಲಿ ಮಾಡಿ ತನ್ನ ಮಕ್ಕಳನ್ನ ಸಾಕೋದಕ್ಕೆ ಶುರು ಮಾಡ್ತಾರೆ. ಅಂದಹಾಗೆ ಇವರಿಗೆ 4 ಜನ ಮಕ್ಕಳಿದ್ರು. ಇಂದಿನ ಕಾಲದಲ್ಲಿ ಒಂದು ಮಗುವನ್ನ ಸಾಕೋದೇ ಕಷ್ಟ. ಅಂಥದ್ರಲ್ಲಿ ತಂದೆ ಇಲ್ಲದೆ ತಾಯಿಯೊಬ್ಬಳು 4 ಮಕ್ಕಳನ್ನ ಸಾಕಬೇಕು ಅಂದ್ರೆ ಆ ಪರಿಸ್ಥಿತಿಯನ್ನೊಮ್ಮೆ ಯೋಚನೆ ಮಾಡಿ. ತಾಯಿ ರೊಟ್ಟಿ ವ್ಯಾಪಾರ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ರು. ಹೀಗಿರುವಾಗ ಮಹಾಂತೇಶ್ ಅವರ ತಾಯಿಗೆ ವಿಧವಾ ವೇತನ ಬರುತ್ತೆ ಅನ್ನುವ ಮಾಹಿತಿ ಸಿಕ್ಕಿತ್ತು. ಅಂದಿನ ಕಾಲದಲ್ಲಿ ಮಾಸಿಕವಾಗಿ 25 ರೂಪಾಯಿ ವಿಧವಾ ವೇತನ ಬರ್ತಾ ಇತ್ತು. ಆದರೆ ವಿಧವಾ ವೇತನಕ್ಕೆ ಅಪ್ಲೈ ಮಾಡೋದಕ್ಕೋದಾಗ ಅಲ್ಲಿದ್ದ ಅಧಿಕಾರಿಗಳು 100 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ತಾಯಿ ಮನೆಗೆ ಬಂದು ಮಗನ ಬಳಿ ಈ ವಿಚಾರವನ್ನ ಹೇಳ್ತಾರೆ. ಇದೇ ಲಂಚದ ವಿಚಾರ ಮಹಾಂತೇಶ್ ಬೀಳಗಿ ಅವರನ್ನ ಜಿದ್ದಿಗೆ ಬೀಳುವಂತೆ ಮಾಡುತ್ತೆ. ಅವತ್ತೇ ಬೀಳಗಿ ಅವರು ನಾನು ಲಂಚ ಪಡೆಯದ ಅಧಿಕಾರಿಯಾಗಬೇಕು ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಮತ್ತೊಂದು ಕಡೆಯಲ್ಲಿ ಇವರ ಸಂಬಂಧಿಕರು ಹಾಗೂ ಅಕ್ಕಪಕ್ಕದವರು ಇವರ ಕಡುಬಡತನವನ್ನ ಹೀಯಾಳಿಸ್ತಾ ಇದ್ರು. ಹೋದಲ್ಲೆಲ್ಲ ಈ ತಾಯಿ ಮಕ್ಕಳಿಗೆ ಅವಮಾನ ಮಾಡ್ತಾ ಇದ್ರು. ಇದಕ್ಕೆ ಉತ್ತರ ಕೊಡಬೇಕು ಅಂದ್ರೆ ನಾನೊಬ್ಬ IAS ಅಧಿಕಾರಿ ಆಗಬೇಕು, ಆಗ ಮಾತ್ರ ಈ ಅವಮಾನಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಅಂತ ಮಹಾಂತೇಶ್ ಬೀಳಗಿ ನಿರ್ಧಾರ ಮಾಡ್ತಾರೆ. ಹೇಗಾದ್ರೂ ಮಾಡಿ ನಾನು IAS ಅಧಿಕಾರಿ ಆಗಬೇಕು ಅಂತ ಶಪಥ ಮಾಡ್ತಾರೆ ಬೀಳಗಿ. ಕನ್ನಡ ಮಾಧ್ಯಮದಲ್ಲಿ ಓದಿದ್ರೂ ಕೂಡ ಅವರಿಗೆ IAS ಕನಸು ಗಗನ ಕುಸುಮವಾಗ್ಲೇ ಇಲ್ಲ. MA ಪದವಿಯನ್ನ ಪಡೆದು ಮುಂದೆ IAS ಪರೀಕ್ಷೆಗೆ ತಯಾರಿ ಆರಂಭ ಮಾಡ್ತಾರೆ. ಈಗಿನ ರೀತಿಯ ಪ್ರೋತ್ಸಾಹ, ಈಗಿನ ರೀತಿಯ ವ್ಯವಸ್ಥೆಗಳು ಆಗ ಇರಲಿಲ್ಲ. ಆದರೆ ಬೀಳಗಿ ಅವರ ಮನಸ್ಸಿನಲ್ಲಿ ಅದೊಂದು ಕಿಚ್ಚಿತ್ತು. ಈ ಕಿಚ್ಚು ಛಲವಾಗಿ ಮಾರ್ಪಟ್ಟು ಹೊತ್ತಿ ಉರಿಯೋದಕ್ಕೆ ಶುರುವಾಗಿತ್ತು. ಬೀಳಗಿ ರಾತ್ರಿ ಹಗಲು ಎನ್ನದೆ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ತಾರೆ. ಹಲವು ಪ್ರಯತ್ನಗಳನ್ನ ಮಾಡ್ತಾರೆ. ಕೊನೆಗೆ 2012ರಲ್ಲಿ IAS ಪಾಸ್ ಆಗ್ತಾರೆ ಬೀಳಗಿ. ಅಂದುಕೊಂಡಿದ್ದನ್ನ ಸಾಧಿಸಿ ಬಿಡ್ತಾರೆ. ಯಾವ ಲಂಚ ಅವರನ್ನ IAS ಆಗುವಂತೆ ಪ್ರೇರೇಪಣೆ ಕೊಡ್ತೋ ಆ ಲಂಚ ಮುಂದೆ ಎಂದೂ ತನಗೆ ತಾಗದಂತೆ ನೋಡಿಕೊಳ್ತಾರೆ. ತಮ್ಮ ಸೇವಾವಧಿ ಯುದ್ಧಕ್ಕೂ 1 ರೂಪಾಯಿಯೂ ಕೂಡ ಲಂಚ ಪಡೆಯದೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಸೇವೆಯಲ್ಲಿ ಗುರುತಿಸಿಕೊಳ್ತಾರೆ. ಮಕ್ಕಳಿಗೆ ತಮ್ಮ ಸ್ಫೂರ್ತಿಯ ಕಥೆಗಳನ್ನ ಹೇಳ್ಕೊಂಡು ಅದೆಷ್ಟೋ ಜನರಿಗೆ ಬೀಳಗಿಯವರು ಸ್ಫೂರ್ತಿಯ ಸೆಲೆಯಾಗಿದ್ದರು. ಇಂತಹ ಬೀಳಗಿಯವರು ಜನರಿಗೆ ಮತ್ತಷ್ಟು ಹತ್ತಿರವಾಗಿದ್ದು ಕೊರೋನಾ ಸಂದರ್ಭದಲ್ಲಿ. ಇನ್ನು ತಮ್ಮ ಸೇವೆಯಲ್ಲಿ ಹಲವು ಹುದ್ದೆಗಳನ್ನ ಕೂಡ ಬೀಳಗಿ ಅಲಂಕರಿಸಿದ್ದರು. ದಾವಣಗೆರೆ DC, ಉಡುಪಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸಿದ್ದರು. ಅದರಲ್ಲೂ ಬಡವರನ್ನ ಕಂಡ್ರೆ ಬೀಳಗಿ ಅವರಿಗೆ ಅದೇನೋ ಕನಿಕರ. ಬಡ ವಿದ್ಯಾರ್ಥಿಗಳಿಗೆ ತಮ್ಮಿಂದಾದ ಪ್ರೋತ್ಸಾಹವನ್ನ ಕೂಡ ನೀಡ್ತಾ ಇದ್ರು. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿಯೇ ಕೋಚಿಂಗ್ ನೀಡ್ತಾ ಇದ್ರು. ಯಾವ ಕಾರ್ಯಕ್ರಮಕ್ಕೋದ್ರೂ ಜ್ಞಾನ ಬೆಳೆಸಿಕೊಳ್ಳಿ ಅನ್ನುವ ಸಲಹೆಯನ್ನ ಬೀಳಗಿ ಕೊಡ್ತಾ ಇದ್ರು. ಸಮಾಜದಿಂದ ಪಡೆದದ್ದನ್ನ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋದು ಅವರು ಅನುಸರಿಸುತ್ತಿದ್ದ ತತ್ವಗಳಲ್ಲಿ ಒಂದಾಗಿತ್ತು. ವಿಶೇಷ ಅಂದ್ರೆ ನೇರವಾಗಿ AC ಆಗಿ ಆಯ್ಕೆಯಾಗಿದ್ದ ಬೀಳಗಿ ದಾವಣಗೆರೆ DC ಆಗಿದ್ದ ವೇಳೆ ಹಲವು ಮಹತ್ವದ ಕೆಲಸಗಳನ್ನ ಮಾಡಿದ್ದರು. ಇಂತಹ ಮಹಾನ್ ಅಧಿಕಾರಿ ಇನ್ನು ನೆನಪು ಮಾತ್ರ. ದೇವರು ಒಳ್ಳೆಯವರನ್ನ ಬೇಗನೆ ತನ್ನತ್ತ ಕರೆಸ್ಕೊಳ್ತಾನೆ ಅನ್ನುವ ಮಾತಿದೆ. ತುಂಬಾ ಒಳ್ಳೆಯವರಿಗೆ ತುಂಬಾ ದಿನಗಳು ಸಿಗೋದಿಲ್ಲ. ಹೀಗಾಗಿ ಅವರು ಬೇಗನೆ ತಮ್ಮ ಕೆಲಸಗಳನ್ನ ಮುಗಿಸಿ ಹೊರಟು ಬಿಡ್ತಾರೆ. ಇನ್ನು ಮುಂದೆ ಇಂತಹ ಅಧಿಕಾರಿಗಳು ಸಿಗೋದು ತೀರಾ ಅಪರೂಪ. ಅವರು ನಡೆದ ಹಾದಿಯಲ್ಲಿ ಉಳಿದ ಅಧಿಕಾರಿಗಳು ಕೂಡ ಸಾಗಬೇಕಾಗಿದೆ. ಇಂತಹ ಅಧಿಕಾರಿಗಳು ಮತ್ತಷ್ಟು ಹುಟ್ಟಿ ಬರಬೇಕಾಗಿದೆ. ಮಹಾಂತೇಶ್ ಬೀಳಗಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.